ಹಾಯ್ ನಮಸ್ತೆ ಮೈ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತಿನ ವಿಡಿಯೋದಲ್ಲಿ ಹೊಸ್ದಾಗಿ ನಮ್ಮ ಟೈಲರಿಂಗ್ ಶಾಪಿಗೆ ಒಂದು ಹೊಸ್ತು ಆ್ಯಡ್ ಆಗಿತ್ತು. ಸೊ ಅದನ್ನು ತೋರಿಸೋದ್ರ ಮುಖಾಂತರ ನೆಕ್ಸ್ಟ್ ಯಾವ ಬ್ಲೌಸು ಕಟ್ಟಿಂಗು ಸ್ಟಿಚಿಂಗ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ನೋಡ್ತಿದ್ದೀರಲ್ಲ, ಇದು ಹೊಸ್ದಾಗಿ ಬಂದಿರೋಂಥ ಕಟ್ಟಿಂಗ್ ಟೇಬಲ್ಲು. ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಟೇಬಲ್ನ ತರಿಸ್ಕೋಬೇಕು ಅಂತ ಹೇಳಿ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಅವ್ರು ದಾವಣಗೆರೆಗೆ ಹೋಗ್ಬಿಟ್ಟು ತಂದಿದ್ದಾರೆ. ಒಳಗೆ 2 ಕಾನೆ ಇರೋದು ಕೂಡ ಅದರಲ್ಲೇ ಜಾಯಿಂಟು ಇರೋದನ್ನು ತಂದಿದ್ದಾರೆ. ಅದು ತುಂಬ ನಮಗೆ ಯೂಸ್ ಆಗ್ತಿದೆ. ಯಾಕಂದರೆ ಕಸ್ಟಮರ್ ಬಟ್ಟೆ ತುಂಬ ಇದ್ದವು ಮತ್ತು ಲೈನಿಂಗ್ಸು ಫಾಲ್ಸ್ ಇಡೋಕ್ಕೆ ಜಾಗ ಶಾರ್ಟೇಜ್ ಇತ್ತು. ಆ್ಯಕ್ಚುಲಿ 1 ಇಯರಿಂದ ಕೇಳ್ತಾ ಇದ್ದಾವೆ ಒಳ್ ಡ್ರಾಪ್ ಮಾಡಿಸ್ಕೊಡಿ ಅಂತ ನಮ್ಮ ಮನೆಯವರಿಗೆ. ಅವ್ರ ತಲೆಗೆ ಹಾಕ್ಕೊತಾ ಇಲ್ಲ, ಅದಕ್ಕಂತಲೇ ಜಾಗ ಇದೆ, ಬಟ್ ಒಳ್ ಡ್ರಾಪ್ ಮಾಡ್ಸೋಕ್ಕಾಗಿಲ್ಲ. ಈಗ ಸದ್ಯಕ್ಕೆ ಟೇಬಲ್ ತಂದು ಕೊಟ್ಟಿದ್ದಾರೆ. ಸೊ ನಮಗೆ ತುಂಬ ಚೆನ್ನಾಗಿ ಯೂಸ್ ಕೂಡ ಆಗ್ತಿದೆ. ಸೊ ಹಾಗಾಗಿ ಇವತ್ತು ಬಟ್ಟೆ ಕಟ್ ಮಾಡೋದಿರೋದ್ರಿಂದ ಹಾಗೆ ಒಂದು ವಿಡಿಯೋ ಮಾಡ್ತಾ ಕಟಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋನ ನೋಡ್ತಿದ್ರು ಅವರು ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿ. ಮತ್ತು ನಿಮ್ಗೇನೇ ಅನಿಸಿದ್ರು ವಿಡಿಯೋ ಬಗ್ಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಟ್ಟರೆ ಅಲ್ವಾ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸ್ಟಿಚ್ಚಿಂಗು ತುಂಬ ಅಂದರೆ ತುಂಬ ಇದ್ದಾವೆ. ಫೆಬ್ರವರಿ ತಿಂಗಳಲ್ಲಿ ಕೊಡಲವು ಫಸ್ಟ್ ವೀಕಲ್ಲೇ ತುಂಬ ಬೇಕಾಗಿದ್ದಾವೆ. ಹಾಗಾಗಿ ಎಂಬ್ರಾಯ್ಡ್ರಿ ಮಿಷಿನ್ಗೆ 2 ದಿವಸ ರೆಸ್ಟ್ ಕೊಟ್ಬಿಟ್ಟು ಸ್ಟಿಚ್ ಕಡೆ ಗಮನ ಕೊಡ್ತಾ ಇದ್ದೀವಿ. ಯಾಕಂದರೆ ತುಂಬ ಸ್ಟಿಚ್ ಮಾಡಿ ಕೊಡಲಿಕ್ಕಿದ್ದಾವೆ. ಹಾಗಾಗಿ ಸ್ಟಿಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಕಟ್ಟಿಂಗ್ ಎಲ್ಲ ಮುಗಿಸ್ಬಿಟ್ಟು ನಾನು ಈವ್ನಿಂಗು ಬ್ಲೌಸ್ ಸ್ಟಿಚ್ಚಿಗೆ ಕೂತ್ಕೊಂಡೆ. ಸೊ ಇದು ತೋಳು ಬಂದುಬಿಟ್ಟು ಇವಾಗ ತುಂಬ ಟ್ರೆಂಡಿಂಗಲ್ಲಿರೋದು ಸ್ಲೀವ್ಸ್ ಡಿಸೈನು ಇದೆ. ಸೊ ಹಾಗಾಗಿ ಇವಾಗೆಲ್ಲ ಇದೇ ಥರ ಸ್ಲೀವ್ಸು ಕೇಳ್ತಾ ಇದ್ದಾರೆ. ಏನಿಲ್ಲ ಅಂದರೂ ಡೈಲಿ 1 ಇಲ್ಲ 2 ಇದೇ ಥರ ಡಿಸೈನ್ನ ನಾವು ಸ್ಟಿಚ್ ಮಾಡ್ತಿದ್ದೀವಿ. ತುಂಬ ಚೆನ್ನಾಗಿ ಕೂಡ ಬರ್ತಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನಾವು ಕೂಡ ಹೊಲ್ಕೊಂಡಿಲ್ಲ, ಫಸ್ಟ್ ಕಸ್ಟಮರ್ಗೆ ಸ್ಟಿಚ್ ಮಾಡಿದ್ದು. ಅದು ಒಂದು ಫೋಟೋ ತೆಗೆದುಬಿಟ್ಟು ಹಾಕಿದ್ದಕ್ಕೆ ಸೊ ನೋಡಿದವರೆಲ್ಲ ಸ್ಲೀವ್ಸ್ ಇದೇ ಡಿಸೈನ್ ಇರಲಿ ಅಂತ ಸೆಲೆಕ್ಟ್ ಮಾಡಿ ಇದೇ ಡಿಸೈನ್ನ ಟ್ರೆಂಡಿಂಗಲ್ಲಿ ಇದ್ದಾರೆ. ಸೊ ವಿ ಶೇಪಲ್ಲಿ ಮಧ್ಯೆ ಒಂದು ಬಟನ್ ಥರ ಬಟ್ಟೆಲಿ ಸುತ್ತಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಸ್ ಬಂದುಬಿಟ್ಟು. ಸೊ ಆ ಸ್ಲೀವ್ಸ್ ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತು ಯಾರೆಲ್ಲ ನೀವು ವ್ಯೂವರ್ಸ್ ಇದ್ದೀರೋ ಒಂದು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.